ಬಿಗ್ ಬಾಸ್ ಒಳಗೆ ನನಗೆ ಕಾವ್ಯ ಅಂದರೆ ತುಂಬ ಇಷ್ಟ. ಟಾಸ್ಗೆಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ಸೇರಿಕೊಂಡು ವಿನ್ ಆದರೆ ಕಾವ್ಯನೇ ವಿನ್ ಆಗ್ಬೇಕು ಸರ್ ಬಿಗ್ ಬಾಸ್ನಲ್ಲಿ. ಗಿಲ್ಲಿ ಅವ್ರದ್ದು ಅಷ್ಟೊಂದು ಪರ್ಫಾರ್ಮೆನ್ಸ್ ಏನಿಲ್ಲ ಸರ್ ಅವ್ರದ್ದು. ಸುಮ್ಮನೆ ಏನು ಕಾಮಿಡಿ ಮಾಡ್ತಾ ಇದ್ದಾರಲ್ಲ, ಒಂದು ಹಿಟ್ ಆಗಿರ್ತಾರೆ ಅಷ್ಟೇ. ಅದು ಬಿಗ್ ಬಾಸ್ ಒಳಗೆ ಕಾವ್ಯ ಚೆನ್ನಾಗಿ ಆಡ್ತಿದ್ದಾರೆ. ಜೋಡಿ ಹೇಗಿದೆ ಗಿಲ್ಲಿಗೆ ಮತ್ತೆ ಕಾವ್ಯದು? ಚೆನ್ನಾಗಿದೆ ಸರ್ ಅವ್ರು ಗಿಲ್ಲಿ ಸರ್ ಭಾಳ ಅವಾಗ ಹಿಂದಿನ ಸತಿ ಗಗನ ಅವ್ರ ಜೊತೆ ಜೋಡಿ ಆಗಿದ್ದರು. ಈ ಬಿಗ್ ಬಾಸಿಗೆ ಬಂದರೆ ಕಾವ್ಯ ಅವ್ರ ಜೊತೆ ಜೋಡಿ ಆಗಿದ್ದಾರೆ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಸರ್ ಇಬ್ಬರು ಸೇರಿಕೊಂಡು. ಬಿಗ್ ಬಾಸ್ ಗೆದ್ದರೆ ಕಾವ್ಯನೇ ಗೆಲ್ಬೇಕು ಸರ್. ಹಾಂ, ಈಗ ಒಂದೊಂದು ಹೋಗೋರ ಜೊತೆ ಆಗ್ತಾರೆ. ಹ್ಞೂ ಸರ್. ಇಲ್ಲಿ ಅವ್ರು ಏನು ಅನ್ಸುತ್ತೆ ನಿಮಗೆ? ಅವರು ಕಾಮಿಡಿಯಿಂದನೇ ಆ ಥರ ಆಗ್ತಿದ್ದಾರೆ ಸರ್. ಹೊರತು ಅವ್ರು ವೈಯಕ್ತಿಕ ಏನಿಲ್ಲ ಸರ್. ಅವ್ರ ಮಧ್ಯೆ ಏನಿಲ್ಲ ಸರ್. ಒಂದು ಒಳ್ಳೆ ರೀತಿ ಫ್ರೆಂಡ್ಶಿಪ್ ಬೆಳೆಸ್ತಾ ಇದ್ದಾರೆ ಸರ್ ಎಲ್ಲರ ಜೊತೆ. ಈ ಸತಿ ಏನಾದರೂ ಬಿಗ್ ಬಾಸ್ನಲ್ಲಿ ಎಲಿಮಿನೇಟ್ ಆದರೆ ಕಾಕ್ರೋಚ್ ಆಗ್ಬೇಕು ಸರ್. ಇದು ಬಿಗ್ ಬಾಸಲ್ಲಿ ನಿಮಗೆ ಇಂಥ ಕಂಟೆಸ್ಟೆಂಟ್ ಬರಬಾರ್ದು ಅಂದರೆ ಈ ಸೀಸನ್ ಯಾರು? ನಮಗೆ ಇವರು ಅಶ್ವಿನಿ ಗೌಡ. ಅಶ್ವಿನಿ ಬರಬಾರ್ದು? ಹಾಂ, ಅಶ್ವಿನಿ ಗೌಡ ಬರಬಾರ್ದು. ಓಕೆ, ನಿಮಗೆ ತುಂಬ ಓವರ್ ಆ್ಯಕ್ಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅನಿಸ್ತಿದೆ? ಅವರು ಮಂಗಳೂರಿಂದ ಬಂದಿದ್ರಲ್ಲ ಸರ್ ಅವರು, ರಕ್ಷಿತ್ ಅವರು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಡೌರಾಣಿ ಅಂದರೆ ಯಾರು ಇರ್ಬೋದು ಬಿಗ್ ಬಾಸಲ್ಲಿ ಈ ಸೀಸನಲ್ಲಿ? ಡೌರಾಣಿ ಅಂದರೆ ಇವರು ಸರ್, ಅವರು ಕಾವ್ಯನೇ ಡೌರಾಣಿ ಸರ್. ಕಾವ್ಯನೇ ಡೌರಾಣಿ ಸರ್. ಇವತ್ತು ಇಷ್ಟ ಅಂತ ಹೇಳಿದ್ರೆ ತುಂಬ ಇಷ್ಟ ಸರ್. ಅದ್ರಾಗೂ ಡವ್ ಮಾಡ್ತಿದ್ದಾರೆ. ಈಗ ಗಿಲ್ಲಿ ಸರ್ ಅವ್ರ ಜೊತೆ ಸೇರಿಕೊಂಡವರು ಡವ್ ಮಾಡ್ತಿದ್ದಾರೆ ಸರ್ ಅವರು. ಡೌರಾಣಿ ಸರ್. ಇನ್ನೊಂದು ಸರ್, ನಾನು ಸುದೀಪ್ ಅವ್ರ ದೊಡ್ಡ ಅಭಿಮಾನಿ. ನಾನು ಇರೋ ಒಳಗೆ ಅವ್ರನ್ನ ಒಂದು ಟೈಮ್ ಆದರೂ ಮೀಟ್ ಆಗ್ಬೇಕು ಸರ್. ಇದನ್ನ ದಯವಿಟ್ಟು ಸುದೀಪ್ ಸರ್ ಟೆಲಿಕಾಸ್ಟ್ ಮಾಡಿ ಸರ್. ಸರ್ ಗಿಲ್ಲಿ ಕಾವ್ಯ ಇಷ್ಟ ಸರ್. ಗಿಲ್ಲಿ ಕಾವ್ಯ ಸರ್ ಅವರು ಇಬ್ಬರು ಜೋಡಿ ಭಾಳ ಚೆನ್ನಾಗಿದೆ. ಕಾಂಬಿನೇಷನಲ್ಲಿ ಭಾಳ ಟಾಸು ಎಲ್ಲ ಪ್ರತಿಯೊಂದು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಸರ್. ಸರ್ ಫೇವ್ರೇಟ್ ಇರಾ ಸರ್ ಕಿಚ್ಚ ಸುದೀಪ್ ಸರ್. ಹಾಂ ಸರ್. ರಕ್ಷಿತಾ ಅಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಸರ್. ಅವರು ಚೆನ್ನಾಗಿ ಭಾಳ ಚೆನ್ನಾಗಿ ಆಡ್ತಿದ್ದಾರೆ. ಟಾಸ್ ಎಲ್ಲ ಪ್ರತಿಯೊಂದೂ ಅವರು ಭಾಳ ಎಲ್ಲರಿಗಿಂತ ಚೆನ್ನಾಗಿ ಆಡ್ತಿದ್ದಾರೆ ಸರ್. ಏನು ಸರ್? ಸರ್ ಹೆಲ್ಮೆಟ್ ಅಂತ ಬಂದರೆ ಸರ್ ರಕ್ಷಿತಾ ಆಗ್ಬೋದು ಅನ್ಸಿದೆ ಸರ್. ಹಾಂ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಮಲ್ಲಮ್ಮ ಸರ್. ಮಲ್ಲಮ್ಮ. ಯಾಕೆ ಮಲ್ಲಮ್ಮ ಇಷ್ಟ ಆಗ್ತದೆ? ಆಕ್ಚುಲಿ ಅವ್ರೇನು ಗೇಮೇ ಆಡೋದಿಲ್ಲ, ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಓಡಾಡ್ತಾರೆ. ನಮ್ಮ ಉತ್ತರ ಕನ್ನಡ ಭಾಷೆ ಮಾತಾಡ್ತಾರಲ್ಲ ಸರ್, ಅದಕ್ಕೆ ಇಷ್ಟ ನಮ್ಗೆ ಇಷ್ಟ. ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರೂ ಕೇರ್ ಮಾಡ್ತಾರೆ. ಅವ್ರ ಕೇರಿಂಗ್ ಪರ್ಸನ್ ಇದೆ. ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡ್ತಾರಲ್ಲ, ಅವರು ಇಷ್ಟ. ನಿಮ್ಗೆ ಯಾರು ಗೆಲ್ಲಬೇಕು ಅಂತ ಅನ್ಕೋತೀರಾ? ಮಲ್ಲಮ್ಮ. ನಿಮ್ಗೆ ಯಾರು ಇಷ್ಟ ಇಲ್ಲ ಅಲ್ಲಿ? ಆ ಥರ ಏನಿಲ್ಲ, ಎಲ್ಲರೂ ಇಷ್ಟ ಆಗ್ತಾರೆ. ಜಾಸ್ತಿ ಇಷ್ಟ ಮಲ್ಲಮ್ಮ. ಇದು ರಕ್ಷಿತಾ ಬಗ್ಗೆ ಏನು ಹೇಳ್ತೀರಾ? ಅವರು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಇನ್ನು ಅಶ್ವಿನಿ ಅವರು ಸ್ವಲ್ಪ ನಿಮ್ಗೆ ಯಾರು ಚೆನ್ನಾಗಿ ಆಡ್ತೀರಾ ಅನ್ಸುತ್ತೆ ಮಲ್ಲಮ್ಮ ಬಿಟ್ಟರೆ ಇದು ಗಿಲ್ಲಿ. ಆಮೇಲೆ ಯಾರು ಇನ್ನೊಬ್ರು ನಮ್ಮ ಉತ್ತರ ಕನ್ನಡದ ಯಾರಾದ್ರು? ಹಾಂ, ಬಾಳು. ನಿಮ್ಮ ಕಡೆ ನಮ್ಮ ಕಡೆ ಜಾಸ್ತಿ ಸಪೋರ್ಟ್.